ಇನ್ನು ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆ ಲೀಕೇಜ್ ತನಿಖೆಯ ವೇಳೆ ಬಯಲಾಯಿತು ಮಹತ್ವದ ದಾಖಲೆ. ಇಡೀ ಕೇಸ್ಗೆ ಆ ದಾಖಲಾತಿಗಳೇ ಪ್ರಮುಖವಾದಂತಹ ಸಾಕ್ಷ್ಯಗಳ. ಹಾಗಾಗಿ ಈಗ ಪಿಸಿ ಏನು ಎಕ್ಸಾಮ್ ಇತ್ತು ಆ ಪ್ರಶ್ನೆ ಪತ್ರಿಕೆ ಲೀಕ್ಗೆ ಸಂಬಂಧಪಟ್ಟಂತೆ ತನಿಖೆಯ ವೇಳೆ ಬಹಳ ಮಹತ್ವದ ದಾಖಲೆಯೊಂದು ಬಯಲಾಗಿದೆ. ಇಡೀ ಕೇಸ್ಗೆ ಆ ದಾಖಲಾತಿಗಳೇ ಮಹತ್ವದ ಸಾಕ್ಷಿಗಳಾಗ್ತಾವ. ಈಗ ಬಹಳ ಕುತೂಹಲ ಮೂಡಿಸ್ತದೆ. ಈ ಒಂದು ಪಿಸಿ ಪ್ರಶ್ನೆ ಪತ್ರಿಕೆ ಲೀಕ್ ನ ಆರೋಪಿಯ ಮನೆಯಲ್ಲಿ ಈ ಒಂದು ದಾಖಲೆ ಲಭ್ಯವಾಗಿದೆ. ಆರೋಪಿ ಶಿವಕುಮಾರ್ ಮನೆಯಲ್ಲಿ ಮಹತ್ವದ ದಾಖಲೆಗಳು ಲಭ್ಯವಾಗಿರೋದು. ಹಲವಾರು ಸರ್ಕಾರಿ ಹುದ್ದೆಗಳ ಪ್ರಶ್ನೆ ಪತ್ರಿಕೆಗಳು ಕೂಡ ಪತ್ತೆಯಾಗಿದೆ. ಕೇವಲ ಪಿಸಿ ಎಕ್ಸಾಮ್ ನ ಪರೀಕ್ಷೆಯ ಒಂದು ಪತ್ರಿಕೆಗಳು ಮಾತ್ರ ಅಲ್ಲ, ಬೇರೆ ಇಲಾಖೆಗಳ ಒಂದು ಪ್ರಶ್ನೆ ಪತ್ರಿಕೆಗಳು ಕೂಡ ಅಲ್ಲಿ ಲಭ್ಯವಾಗಿದೆ. ಪೇದೆ ಪರೀಕ್ಷೆ ಪತ್ರಿಕೆಯ ಜೊತೆಗೆ ಇತರೆ ಪ್ರಶ್ನೆ ಪತ್ರಿಕೆಗಳು ಕೂಡ ಲಭ್ಯವಾಗಿರೋದು ಹಲವಾರು ಸರ್ಕಾರಿ ಹುದ್ದೆಗಳಿಗೆ ಸಂಬಂಧಪಟ್ಟಿದ್ದು. ಆ ಮೂಲಕ ಇದು ದೊಡ್ಡ ಮಟ್ಟದ ಜಾಲ. ಇದು ಕೇವಲ ಪಿಸಿ ಎಕ್ಸಾಮ್ಗೆ ಮಾತ್ರ ಸೀಮಿತವಾಗಿರೋದಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರಶ್ನೆ ಪತ್ರಿಕೆಗಳನ್ನ ನೋಡಿ ಸ್ವತಃ ಅಲ್ಲಿ ಸಿಸಿಬಿ ಪೊಲೀಸರೇ ಶಾಕ್ ಆಗ್ತಾರೆ. ಅರಣ್ಯ ರಕ್ಷಕ, ಎಫ್ಡಿಸಿ, ಎಸ್ಡಿಸಿ ಇಂತಹ ಉಪನ್ಯಾಸಕ ಎಕ್ಸಾಮ್ಗಳ ಹಲವಾರು ಹುದ್ದೆಗಳ ಪ್ರಶ್ನೆ ಪತ್ರಿಕೆಗಳು ಅಲ್ಲಿ ಲಭ್ಯವಾಗಿದೆ. ಆ ಮೂಲಕ ಕಿಂಗ್ ಪಿನ್ ಶಿವಕುಮಾರ ದೊಡ್ಡ ಜಾಲವನ್ನ ಅಲ್ಲಿ ನಿಭಾಯಿಸುತ್ತಿದ್ದಾನೆ. ಆತನೇ ಕಿಂಗ್ ಪಿನ್ ಅದು ಗೊತ್ತಾಗ್ತಾ ಇದೆ. ಪ್ರಶ್ನೆ ಪತ್ರಿಕೆಗಳ ಜೊತೆಗೆ ಉತ್ತರಗಳ ದಾಖಲೆಗಳು ಕೂಡ ಪತ್ತೆಯಾಗಿದೆ. ಒಂದು ಪ್ರಶ್ನೆ ಪತ್ರಿಕೆಗೆ 6 ಲಕ್ಷ, ಅಡ್ವಾನ್ಸ್ 2 ಲಕ್ಷ. ನೀವು ನೋಡ್ತಾ ಇರಬಹುದು ಎಷ್ಟು ದೊಡ್ಡ ದಂಧೆ ಈಗ ಹೊರಬೀಳಬಹುದು ಅಂತ. ಉಳಿದ ಹಣ ಪರೀಕ್ಷೆ ಮುಗಿದ ನಂತರ ಕೊಡಬೇಕಾಗತ್ತೆ. ನಿಮ್ಗೆ 6 ಲಕ್ಷಕ್ಕೆ ಡೀಲ್ ಆಗುತ್ತೆ, 2 ಲಕ್ಷ ಅಡ್ವಾನ್ಸ್ ಕೊಡಬೇಕು. ಇದಕ್ಕಾಗಿ ಅಸಲಿ ಅಂಕಪಟ್ಟಿಯನ್ನ ಕೂಡ ಆತ ಇಟ್ಕೊಂಡಿದ್ದ. ಹಣ ಮತ್ತು ಅಂಕಪಟ್ಟಿಯ ಜವಾಬ್ದಾರಿಯನ್ನ ವಹಿಸಿದ್ದ ಬಸವರಾಜ್ ಅನ್ನುವ ವ್ಯಕ್ತಿ. ಈ ಮೂಲಕ ದೊಡ್ಡ ಮಟ್ಟದ ಜಾಲ ಇದು. ಅಭ್ಯರ್ಥಿಗಳ ಬಳಿ ಹಣ, ಅದೇ ರೀತಿಯಾಗಿ ಅಂಕಪಟ್ಟಿಯನ್ನ ಕೂಡ ಬಸವರಾಜ್ ಪಡೆದಿರ್ತಾನೆ. ಬೆಳ್ಳೂರು ಕ್ರಾಸ್ ಬಳಿ ಹಣ ಹಾಗೂ ಅಂಕಪಟ್ಟಿಯನ್ನ ಬಸವರಾಜ್ ಪಡೆದಿರುವುದು. 200 ಅಭ್ಯರ್ಥಿಗಳ ಜೊತೆ ಮಾತುಕತೆಯನ್ನ ಕೂಡ ಶಿವಕುಮಾರ್ ನಡೆಸಿದ್ದಾನೆ. ಲೆಕ್ಕ ಹಾಕಿ 200 ಅಭ್ಯರ್ಥಿಗಳು 6 ಲಕ್ಷ ರೂಪಾಯಿ ಅಮೌಂಟ್ ಅಂದ್ರೆ ಎಷ್ಟಾಯ್ತು ಅಂತ. ಅಂತಿಮವಾಗಿ 80 ಜನರನ್ನ ಆರೋಪಿ ಶಿವಕುಮಾರ್ ಕೈಬಿಟ್ಟಿರ್ತಾನೆ. ಉಳಿದವರ ಜೊತೆ ಡೀಲ್ ಅನ್ನ ಫೈನಲ್ ಮಾಡ್ಕೊಂಡಿರ್ತಾನೆ ಶಿವಕುಮಾರ್. ಅದೇ ರೀತಿಯಾಗಿ ತಲೆಮರೆಸಿಕೊಂಡಿರುವಂತಹ ಬಸವರಾಜ್ಗಾಗಿ ಈಗ ತೀವ್ರವಾದಂತ ಹುಡುಕಾಟ ನಡೀತಾ ಇದೆ. ಕೇವಲ ಪೇದೆಯ ಪರೀಕ್ಷೆಗಳ ಒಂದು ಪೇಪರ್ಗಳು ಮಾತ್ರವಲ್ಲ, ಎಫ್ಡಿಸಿ ಉಪನ್ಯಾಸಕರ ಒಂದು ಎಕ್ಸಾಮ್ ನ ಪೇಪರ್ಗಳು ಎಲ್ಲವೂ ಕೂಡ ಅಲ್ಲಿ ಲಭ್ಯವಾಗುತ್ತೆ. ಸಿಸಿಬಿ ಅಧಿಕಾರಿಗಳಿಗೆ ಶಾಕ್ ಆಗುತ್ತೆ. ಇದು ಕೇವಲ ಪಿಸಿ ಎಕ್ಸಾಮ್ಗೆ ಸಂಬಂಧಪಟ್ಟಿದ್ದು ಮಾತ್ರ ಅಲ್ಲ. ಅರಣ್ಯ ರಕ್ಷಕರು, ಎಫ್ಡಿಸಿ, ಎಸ್ಡಿಸಿ ಉಪನ್ಯಾಸಕರ ಹುದ್ದೆ, ಈ ರೀತಿಯಾಗಿ ಎಲ್ಲಾ ಪ್ರಶ್ನೆ ಪತ್ರಿಕೆಗಳು ಕೂಡ ಆಲ್ಮೋಸ್ಟ್ ಸರ್ಕಾರಿ ಹುದ್ದೆಗಳು. ಏನು ಬಹಳಷ್ಟು ಜನ ಸರ್ಕಾರಿ ಹುದ್ದೆಗಳು ಸಿಗೋದೇ ಕಷ್ಟ, ಸಿಕ್ಕಿದ್ರೆ ಸಾಕಪ್ಪ ಅಂತಿರ್ತಾರೆ. ಬಹಳ ಕಷ್ಟಪಟ್ಟು ಓದಿ ಪಾಸ್ ಆಗೋಣ ಅಂತ. ಆದ್ರೆ ಇಂತಹ ಕಿಂಗ್ ಪಿನ್ ಗಳಿಂದ ಬಹಳ ಈಸಿಯಾಗಿ 6 ಲಕ್ಷ ಬಿಸಾಕಿ ಒಂದು ಕೆಲಸ ಸಿಕ್ತೆ, ನಿಮ್ಗೆ ಪರೀಕ್ಷೆ ಈಸಿ ಪಾಸ್ ಆಗ್ತೀರಿ. ಆ ರೀತಿಯಾಗಿ ಮಾಡ್ಕೊಂಡು ಬಿಟ್ಟಿದ್ದಾರೆ. ಮಂಜು ಆರ್ಯ ನಮ್ಮ ಪ್ರತಿನಿಧಿ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜು ಆರ್ಯ, ಕೇವಲ ಪಿಸಿ ಎಕ್ಸಾಮ್ಗೆ ಸೀಮಿತವಾಗಿದ್ದು ಅನ್ಕೊಂಡಿದ್ವಿ, ಆದ್ರೆ ಈಗ ಬಹಳಷ್ಟು ಪರೀಕ್ಷೆಗಳ ಒಂದು ಪೇಪರ್ಗಳು ಲಭ್ಯವಾಗಿರೋದು. ಏನೇನು ಸಿಕ್ಕಿದೆ ಈಗ ಮಂಜು ಆರ್ಯ? ಖಂಡಿತ ಅವಿನಾಶ್, ಸಿಸಿಬಿ ಪೊಲೀಸರು ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ಆರೋಪಿಯಾಗಿರುವಂತಹ ಶಿವಕುಮಾರ್ನ ತೀವ್ರವಾಗಿ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಕೆಲವೊಂದು ಸ್ಫೋಟಕ ಮಾಹಿತಿಗಳು ಸಿಸಿಬಿ ಅಧಿಕಾರಿಗಳ ಮುಂದೆ ಆತ ಬಾಯ್ಬಿಟ್ಟಿದ್ದಾನೆ. ಅದರಲ್ಲೂ ಪ್ರಮುಖವಾಗಿ ಸಿಸಿಬಿ ಅಧಿಕಾರಿಗಳೆಲ್ಲ ಒಂದು ರೀತಿ ಶಾಕ್ ಕೊಡಬೇಕಾಗಿದ್ರೆ, ಯಾಕಂದ್ರೆ ಕೇವಲ ನಾನು ಪೊಲೀಸ್ ಪೇದೆ ಪ್ರಶ್ನೆ ಪತ್ರಿಕೆಯನ್ನಷ್ಟೇ ಅಲ್ಲದೆ ಕೆಲವೊಂದು ಸರ್ಕಾರಿ ಹುದ್ದೆಗಳ ಪ್ರಶ್ನೆ ಪತ್ರಿಕೆಗಳು ಕೂಡ ಅಷ್ಟೇ ನನ್ನ ಬಳಿ ಇದೆ ಅಂತ ಆತ ಏನು ಪೊಲೀಸರ ವಿಚಾರಣೆ ವೇಳೆಯಲ್ಲಿ ಬಾಯ್ಬಿಡ್ತಾನೆ. ಕೂಡಲೇ ಆ ಪ್ರಶ್ನೆ ಪತ್ರಿಕೆ ಎಲ್ಲಿದೆ ಅಂತಾನೂ ಕೂಡ ಸಿಸಿಬಿ ಅಧಿಕಾರಿಗಳು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಆತ ತುಮಕೂರಿನ ನನ್ನ ಮನೆಯಲ್ಲಿದ್ದಾವೆ ಅನ್ನೋದ್ರ ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ. ಕೂಡಲೇ ತುಮಕೂರಿನ ಮನೆ ಮೇಲೆ ರೈಡ್ ಮಾಡಿದಂತಹ ಸಿಸಿಬಿ ಅಧಿಕಾರಿ ಅಲ್ಲಿ ನೋಡಿದಾಗಂತ ಸಿಸಿಬಿ ಪೊಲೀಸ್ ಅಧಿಕಾರಿಗಳ ಶಾಕ್ ಆದ್ರೆ. ಯಾಕಂದ್ರೆ ಅಲ್ಲಿ ಅರಣ್ಯ ರಕ್ಷಕ ಹುದ್ದೆ ಆಗಿರ್ಬೋದು, ಫಸ್ಟ್ ಅಥವಾ ಸೆಕೆಂಡ್ ಡಿವಿಷನ್ ಕ್ಲರ್ಕ್ ನ ಹುದ್ದೆ ಆಗಿರ್ಬೋದು, ಅಥವಾ ಪೊಲೀಸ್ ಪೇದೆ ಆಗಿರ್ಬೋದು, ಸರ್ಕಾರಿ ಉಪನ್ಯಾಸಕ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕೆಲವೊಂದು ಪ್ರಶ್ನೆ ಪತ್ರಿಕೆ ಮತ್ತು ಅದಕ್ಕೆ ಸಂಬಂಧಿಸಿದ ಉತ್ತರ ಪತ್ರಿಕೆಗಳು ಕೂಡ ಅಷ್ಟೇ ಅಲ್ಲಿ ಸಿಕ್ಕಿವೆ. ಕೂಡಲೇ ಅವೆಲ್ಲವನ್ನೂ ಕೂಡ ಅಷ್ಟೇ ವಶಕ್ಕೆ ಪಡೆದಂತಹ ಸಿಸಿಬಿ ಪೊಲೀಸ್ ಅಧಿಕಾರಿಗಳು ಅದರ ಬಗ್ಗೆ ಕೂಡ ಅಷ್ಟೇ ಈಗಾಗಲೇ ಎನ್ಕ್ವೈರಿ ಮಾಡ್ತಿದ್ದಾರೆ. ಯಾಕಂದ್ರೆ ಅಲ್ಲಿಯೂ ಕೂಡ ಅಷ್ಟೇ ಅನೇಕ ಜನರಿಂದ ಹಣವನ್ನ ವಸೂಲಿ ಮಾಡಿರುವಂತಹ ಸಾಧ್ಯತೆಗಳಿದೆ ಅನ್ನೋದ್ರ ಬಗ್ಗೆ ಕೂಡ ಸಿಸಿಬಿ ಅಧಿಕಾರಿಗಳು ಅನುಮಾನವನ್ನ ವ್ಯಕ್ತ ಮಾಡ್ತಿದ್ದಾರೆ. ಇವೆಲ್ಲ ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಒಂದು ಏನು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ. ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು 200 ಜನ ಅಭ್ಯರ್ಥಿಗಳನ್ನು ಕೂಡ ಈ ಒಂದು ಶಿವಕುಮಾರ್ ಸಂಪರ್ಕಿಸಿದ್ದ. ಅದರಲ್ಲಿ 80 ಜನ ಅಭ್ಯರ್ಥಿಗಳು ಹಣವನ್ನ ಕೊಡೋಕಾಗದೆ ವಾಪಸ್ ಕೂಡ ಹೋಗಿದ್ರು. ಅದರಿಂದ ಸುಮಾರು 120 ಅಭ್ಯರ್ಥಿಗಳಿಂದ ಈತ ಡೀಲ್ ಅನ್ನು ಕುದುರಿಸಿ ಪ್ರತಿಯೊಬ್ಬ ಅಭ್ಯರ್ಥಿಯಿಂದಲೂ 6 ಲಕ್ಷ ಹಣವನ್ನ ಕೂಡ ಈತ ಡೀಲ್ ಅನ್ನ ಮಾಡಿರ್ತಾನೆ. ಕೊನೆಯದಾಗಿ 2 ಲಕ್ಷ ಹಣವನ್ನ 120 ಜನ ಅಭ್ಯರ್ಥಿಗಳು ಕೂಡ ಅಷ್ಟೇ ಒಬ್ಬೊಬ್ರು 2 ಲಕ್ಷ ಹಣವನ್ನ ಮುಂಗಡವಾಗಿ ಕೊಟ್ಟಿದ್ರು. ಉಳಿದಂತಹ ಹಣವನ್ನ ನಾವು ಎಕ್ಸಾಮ್ ಆದಂತಹ ಬಳಿಕ ಕೊಡ್ತೀವಿ ಅನ್ನೋಂತ ಮಾತನ್ನು ಕೂಡ ಅಭ್ಯರ್ಥಿಗಳು ಹೇಳಿದ್ರು. ಅದರಂತೆ ಶಿವಕುಮಾರ್ ಕೂಡ ಅಷ್ಟೇ ಉಳಿದಂತಹ ಅಮೌಂಟ್ ಅನ್ನು ಎಕ್ಸಾಮ್ ಆದಂತಹ ಬಳಿಕವೇ ಕೊಡಿ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದ.
ಸದ್ಯಕ್ಕೆ ಪ್ರತಿಯೊಬ್ಬ ಅಭ್ಯರ್ಥಿನ 2 ಲಕ್ಷ ಪಡೆದಿದ್ದಂತ ಹಣವು ಕೂಡ ಎಲ್ಲಿದೆ ಅನ್ನೋದ್ರ ಬಗ್ಗೆ ಇನ್ನು ಸಿಸಿಬಿ ಅಧಿಕಾರಿಗಳು ಪತ್ತೆ ಹಚ್ಚಬೇಕಾಗುತ್ತೆ. ಜೊತೆಗೆ ಒಂದು ಪ್ರಕರಣದಲ್ಲಿ ಇನ್ನೂ 4 ಅಭ್ಯರ್ಥಿಗಳು ಯಾರು ಅನ್ನೋದ್ರ ಬಗ್ಗೆ ಕೂಡ ಇನ್ನೂ ಯಾವುದೇ ರೀತಿಯ ಮಾಹಿತಿ ಲಭ್ಯವಾಗಿಲ್ಲ. ಆ ಒಂದು ಅಭ್ಯರ್ಥಿಗಳಿಗಾಗಿ ಕೂಡ ಸಿಸಿಬಿ ಪೊಲೀಸರು ಹುಡುಕಾಟ ಮಾಡ್ತಿದ್ದಾರೆ. ಇದೆಲ್ಲ ಏನು ಈ ಒಂದು ಶಿವಕುಮಾರ್ ಮಾಡ್ತೀವಂತ ಒಂದು ಮಾಸ್ಟರ್ ಪ್ಲಾನ್ ಆಗಿದ್ರೆ ಇದರ ಹಿನ್ನೆಲೆ ಬಸವರಾಜ್ ಎಂಬಾತನು ಕೂಡ ಇದ್ದು ಆತನಿಗೋಸ್ಕರ ಕೂಡ ಸಿಸಿಬಿ ಪೊಲೀಸರು ಬಲೆ ಬೀಸಿರುವಂತಹದ್ದು. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಮಂಜು ಆರ್ಯ.